ನೂರು ತಟ್ಟೆಗಳು ಮತ್ತು 100 ಗ್ಲಾಸುಗಳು ಅಂತಿಕೊಂಡು ಶುಕ್ರವಾರ ನಮ್ಮ ಈ ಭಾಗದ ಶಾಸಕರು ಹಿರಿಯ ಪ್ರಾಥಮಿಕ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ 100 ತಟ್ಟೆ ಮತ್ತು 100 ಗ್ಲಾಸ್ ಕೂಡ ನಾನು ಮನವಿ ಮಾಡಿದ್ದೇನೆ. ಜರುಗಿತು. ಮತ್ತೆ ಏನಾದ್ರು ಸಮಸ್ಯೆ ಇದ್ರಿ ಹೇಳ್ರಿ. ಓಕೆ, ಥ್ಯಾಂಕ್ ಯು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಂಜಯವಾಣಿ ವರದಿಗಾರರಾಗಿರ್ತಕ್ಕಂಥ ಶ್ರೀ ರಾಜಲಿಂಗಪ್ಪ ಸಜ್ಜನ್ ಶೆಟ್ಟಿ ಚಂದ್ರಿಕೆಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ನಮ್ಮ ಶಾಲಾ ವತಿಯಿಂದ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಚಪ್ಪಾಳೆ ತಡ್ರಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಕ್ಕಳ ಕುರಿತು ಶ್ರೀ ಸಾಬಾಯಿ ಸರ್ ಅವರು ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ. ಈಗಾಗಲೇ ನಮ್ಮ ಮಕ್ಕಳ ರಕ್ಷಣಾಧಿಕಾರಿ ಅವರು ಮಕ್ಕಳಿಗೆ ಸಂಬಂಧಪಟ್ಟಾಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಮಕ್ಕಳ ಸಹಾಯವಾಣಿ ಆಯಿತು, 1098 ಆಯಿತು, ಪೋಕ್ಸೋ ಕಾಯ್ದೆ ಆಯಿತು, ಬಾಲ್ಯ ವಿವಾಹ ಆಯಿತು, ಬಾಲ್ಯ ಕಾರ್ಮಿಕ ಆಯಿತು. ಈಗಾಗಲೇ ಸುಮಾರು ವಿಷಯಗಳು ಮಾತಾಡಿದ್ದಾರೆ. ಈಗ ಸಮಯದ ಅಭಾವ ಇರೋದರಿಂದ ನಾನು ಒಂದೆರಡು ಯೋಜನೆಗಳ ಬಗ್ಗೆ ನಿಮಗೆ ಮಾತಾಡ್ತೀನಿ. ನಾನೇನು ಜಾಸ್ತಿ ಟೈಮ್ ತಗೋಲ್ಲ. ಈಗ ನಿಮ್ಗೆ ಅಶ್ವಾಗಿನ ನಂತರ ನನಗೆ ಗೊತ್ತು ಏನಿಲ್ಲ. ಈಗಾಗಲೇ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ಒಂದು ಪ್ರಾಯೋಜಕತ್ವ ಯೋಜನಾ ಅಂತ ಇದೆ. ಅದು ಏನಂತಂದರೆ, ಯಾರಾದರೂ ತಂದೆ ತಾಯಿ ಸತ್ತಿರೋಂಥ ಮಕ್ಕಳು ಯಾರಾದರೂ ಇದ್ದರೆ ಅವರು ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದೇ ಆದರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ, ಅವರ ಒಂದು ಸಾಮಾಜಿಕ, ಅವರು ಬಡತನ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಮಕ್ಕಳಿಗೆ ಪ್ರತಿ ತಿಂಗಳ ಇಲಾಖೆ ಕಡೆಯಿಂದ 4,000 ರೂಪಾಯಿ ಹೇಳಿ ಕೊಡ್ತಾಯಿದ್ದೀವಿ. ಅಂಥ ಮಕ್ಕಳು ಯಾರಾದರೂ ತಮ್ಮ ಶಾಲೆಯಲ್ಲಿದ್ದರೆ ಏನು ಮಾಡಬೇಕಂದ್ರೆ ಅರ್ಜಿ ಸಲ್ಲಿಸಿ ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು. ಜೊತೆಯಲ್ಲಿ ಇದು ಒಂದು ವಿಶೇಷ ಪಾಲನಾ ಯೋಜನೆ ಅಂತ ಬರುತ್ತೆ. ಅದು ಏನಂತಂದರೆ, ತಂದೆ ತಾಯಿ ಯಾವುದಾದ್ರೂ HIV ಏಡ್ಸ್ ರೋಗದಿಂದ ಬರ್ತಾ ಇದ್ದರೆ, ಜೊತೆಯಲ್ಲಿ ಮಕ್ಕಳು ಕೂಡ ಅಂಥ ಒಂದು ಕಾಯಿಲೆಯಿಂದ ಬರ್ತಾ ಇದ್ದರೆ ಅಂಥ ಮಕ್ಕಳಿಗೆ ಕೂಡ ಇಲಾಖೆ ವತಿಯಿಂದ ತಿಂಗಳಿಗೆ 1,000 ರೂಪಾಯಿ ಅಂತೇಳಿ ಆ ಮಗುವಿಗೆ 18 ವರ್ಷ ಆಗುವವರೆಗೆ ಕೊಡ್ತಾ ಇದ್ದೀವಿ. ಅಂಥವ್ರು ಯಾರಾದರೂ ಈ ಒಂದು ಗ್ರಾಮದಲ್ಲಿ, ಈ ಒಂದು ಶಾಲೆಯಲ್ಲಿ, ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಿದ್ದೇ ಆದರೆ ತಾವು ಇಲಾಖೆಗೆ ಸಂಪರ್ಕಿಸಿ. ಇಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಇಲ್ಲಿ ನಮ್ಮ ಅಂಗನವಾಡಿ ಟೀಚರ್ಸ್ ಇದ್ದಾರೆ, ಆಶಾ ಕಾರ್ಯಕರ್ತರು, ನಮ್ಮ ಶಾಲೆ ಶಿಕ್ಷಕರಿಗೆ ಅವರಿಗೆಲ್ಲರೂ ತಿಳಿಸಿ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ. ಈಗಾಗಲೇ ಈ ಒಂದು ಗ್ರಾಮ ಸಭೆಯಲ್ಲಿ ಹಲವಾರು ಮಕ್ಕಳು ಮಾತಾಡಿದ್ದೀರಾ, ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದೀರಾ. ಈ ಒಂದು ಸಮಸ್ಯೆಗಳಿಗೆ ಮುಂಬರುವ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಒಂದು ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತೀರಾ ಅಂತ ಒಂದು ಭರವಸೆಯ ಮೇಲೆ ಇಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಈ ಗೌರವಾನ್ವಿತ ವೇದಿಕೆಗೆ ವಂದಿಸಿ, ತಮ್ಮೆಲ್ಲರಿಗೆ ವಂದಿಸಿ ನಾನು ಒಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೂರು ಕಾಕಲ್ವಾರ 3 ಕೇಂದ್ರ ಇದೆ. ಕಾಕಲ್ವಾರದಲ್ಲಿ 3 ಕೇಂದ್ರಗಳಿವೆ. ಆ ಕೇಂದ್ರಗಳಿಗೆ ಸಿಂಟೆಕ್ಸ್ ಕಲೆಕ್ಷನ್ ಇಲ್ಲ, ಮಕ್ಕಳಿಗೆ ನೀರನ್ನು ಸರಿಯಾಗಿ ವ್ಯವಸ್ಥೆ ಇಲ್ಲರಿ. ಇದು ಬೋರ್ವೆಲ್, ಎದುರುಗಡೆ ಇರೋ ಬೋರ್ವೆಲ್ಲು ನಮ್ಮ ಅಂಗನವಾಡಿಗೆ ಹಾಕಿರೋದು. ಅದು ಜಾಸ್ತಿ ಖರಾಬ್ ಆಗ್ತದ್ರಿ ಸರ್, ಭಾಳ ದಿವ್ಸಕ್ಕೆ ಸರ್. ಸಿಂಟೆಕ್ಸ್ ಯಾಕೆ ಸಪ್ಲೈನೇ ಆಗಿಲ್ಲ? ಹಾಂ ಅಧ್ಯಕ್ಷರೇ ಮಾತಾಡಿ. ಸಿಂಟೆಕ್ಸ್ ಈಗ ಇದ್ರಾಗ ಪ್ಲಾನ್ದಾಗ ಇಟ್ಕೊಂಡು ಮಾಡ್ತೀವಿ, ಇಲ್ಲ ಸರ್, ಹೊಸ ಹೇಳಿದ್ರೆ ಸರ್ ಸ್ವಲ್ಪ ಅನಾನುಕೂಲ ಆಯಿತು. ಅದಕ್ಕೆ ಈಗ ಮಾರ್ಚ್ ಥರ ಮಾಡಿಕೊಡ್ತೀವಿ ಸರ್. ಮಾರ್ಚ್ ಓಕೆ ಸರ್, ಮಾರ್ಚ್ ಎಲ್ಲ ಮಾಡಿ. ಬೇಸಿಗೆ ಸಮಸ್ಯೆ ಆಗಬಾರ್ದು, ಓಕೆನಾ? ದಯಮಾಡಿ. ಓಕೆ, ವೆರಿ ಗುಡ್ ಸರ್. ನೀರಿಂದ ಇರ್ತಾವಂತ ಇಲ್ಲಿ ಆಯಿತು. ತೆರಿಗೆ ಸಂಗ್ರಹದಲ್ಲಿ ಒಂದು 2 ಟ್ರಿಪ್ ಮೊರ ಮಾಡಿಸ್ಬೇಕು. ಈಗಾಗಲೇ ನಿಮ್ಮ ಸ್ಕೂಲಿಗೆ ಶೌಚಾಲಯನೂ ಮಂಜೂರು ಮಾಡೀವಿ, ಅಡುಗೆ ಕೋಣೆನೂ ಮಂಜೂರು ಮಾಡೀವಿ, ಮತ್ತು ಸುಣ್ಣ ಬಣ್ಣ ಕೂಡ ಪ್ಲ್ಯಾನಿಂಗ್ ಹಂತದಲ್ಲಿದೆ. ಅದು ಆದ್ರೂ 1 ತಿಂಗಳ ಒಳಗಾಗಿ ಸುಣ್ಣ ಬಣ್ಣ ಆಗುತ್ತೆ. ಹೊಸ ಕೋಣೆನೇ ನಿರ್ಮಾಣ ಮಾಡೋದಕ್ಕೆ ಪ್ಲ್ಯಾನ್ನಲ್ಲಿ ಅಪ್ರೂವಲ್ ಆಗಿದೆ. ನಮ್ಮ ಸದಸ್ಯರೆಲ್ಲರೂ ಹೇಳಿ ಇಲ್ಲಿ ಶೌಚಾಲಯ, ಒಂದು ಅಡಿಗೆ ಕೋಣೆ, ಕಳೆದ ವರ್ಷ ಒಂದು 5 ಲಕ್ಷ ಶೌಚಾಲಯ ಇಟ್ಟಿದ್ವಿ, ಕಟ್ಸಲಿಲ್ಲ ಯಾರು. ಈಗೂ ಮತ್ತೆ ಶೌಚಾಲಯ ಇಟ್ಟಿವಿ.
ಅಡಿಗೆ ಕೋಣೆನ ಇಟ್ಟಿವಿ, ಸುಣ್ಣ ಬಣ್ಣನ ಇಟ್ಟಿವಿ. ಕಿಡಿಕೆ ಅಂತ ಮುಂದೆ ಆ್ಯಕ್ಷನ್ ಪ್ಲ್ಯಾನ್ದಲ್ಲಿ ಆಗುತ್ತೆ. ಧನ್ಯವಾದಗಳು ಸರ್. ಇಷ್ಟು ಮಾಹಿತಿ ಕೊಟ್ಟಿದ್ದೀರಿ. ತಾವು ತಮ್ಮ ಹಂತದಲ್ಲಿ ಕೆಲಸವನ್ನು ಆಗ್ತದೆ ಅಂತ ಹೇಳಿ ನಾವು ಭಾವಿಸ್ತಾ, ಈಗ ನಿಮ್ಮ ಸಮಸ್ಯೆಗಳು ಇಲ್ಲ ಅಂತಂದರೆ ನಾವು ಇಲ್ಲಿಗೆ ಸಮಯದ ಅಭಾವ ಆಗ್ತಾ ಇದೆ, ನಿಮಗೆ ಊಟಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಇಲ್ಲಿಗೆ ನಾವು ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಧನ್ಯವಾದಗಳು. ಸುದೀರ್ಘವಾಗಿ ಮಕ್ಕಳ ಹಕ್ಕುಗಳ ಜೊತೆಯಲ್ಲಿ ಮಕ್ಕಳ ದೌರ್ಜನ್ಯಗಳು, ಮಕ್ಕಳ ಸಮಸ್ಯೆಗಳು ಮತ್ತು ಶಾಲಾ ಶೈಕ್ಷಣಿಕ ಚಟುವಟಿಕೆಗಳ ಅನಾನುಕೂಲತೆಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸುತ್ತಾ ಅವುಗಳಿಗೆ ಪರಿಹಾರವನ್ನು ಸೂಚನೆ ಕೊಡ್ತಾ ಇದುವರೆಗೆ ಮಾತಾಡಿರುವಂಥ ಗೋವಿಂದ ರಾಠೋಡ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ಮುಂದಿನದಾಗಿ ಸಮಯ ಬಹಳ ಆಗಿರೋದ್ರಿಂದ ಕೊನೆಯದಾಗಿ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ನರಸಪ್ಪ ಸರ್ ಅವರು ಕಾಕಲ್ವಾರ ಗ್ರಾಮ ಪಂಚಾಯಿತಿಯ ಮಟ್ಟದ ಮಕ್ಕಳ ಗ್ರಾಮ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಆತ್ಮೀಯ ಗಣ್ಯ ವ್ಯಕ್ತಿಗಳೇ, ಬೇರೆ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಮುಖ್ಯ ಗುರುಗಳೇ, ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರೇ, ಅಧ್ಯಕ್ಷರು, ಉಪಾಧ್ಯಕ್ಷರೇ, ಮಾತೆಯರೇ, ಅಂಗನವಾಡಿ ಮಾತೆಯರೇ, ನಮ್ಮ ಶಿಕ್ಷಕ ಬಂಧುಗಳೇ, ಆತ್ಮೀಯ ಮುದ್ದು ವಿದ್ಯಾರ್ಥಿ ಎಲ್ಲ ಸಮಸ್ಯೆಗಳಿಗೆ, ಮಕ್ಕಳ ಸಮಸ್ಯೆಗಳಿಗೆ ಸ್ಪಂದನೆ ನೀಡ್ತಾ ಪಂಚಾಯಿತಿ ನಡೆದಿದೆ. ಆ ಒಂದು ನಿಟ್ಟಿನಲ್ಲಿ ನಾನು ಬಂದಾಗ ಸುಮಾರು ಒಂದು 2-3 ಮನವಿಗಳನ್ನು ಕೊಟ್ಟಾಗ ನಮ್ಮ ಮನವಿಗೆ ಸ್ಪಂದಿಸಿ ಸುಣ್ಣ ಬಣ್ಣಕ್ಕೆ ಅನುಮೋದನೆ ನೀಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಶೌಚಾಲಯದ ರಿಪೇರಿಯನ್ನು ಹೇಳಿದ್ದಾರೆ. ಅಡುಗೆ ಕೋಣೆಯ ಮಂಜೂರಾತಿಯನ್ನು ಹೇಳಿದ್ದಾರೆ. ಮಕ್ಕಳಿಗೆ ತಟ್ಟೆ ಮತ್ತು ಗ್ಲಾಸ್ಗಳನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ನಮ್ಮ 80% ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅಂತಕ್ಕಂಥ ಸಂತೋಷ ನನಗಿದೆ. ಪಂಚಾಯತಿಗೆ ಈ ಒಂದು ಶಾಲೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ 1098 ಬಗ್ಗೆ ಮಕ್ಕಳನ್ನು ಕೇಳಿದಾಗ ಮಕ್ಕಳು ಗೊಂದಲದಲ್ಲಿ ಆದ್ರೇನೋ 1098 ಬಗ್ಗೆ ನಾವು ತಮ್ಮದೇ ಆಗಿರತಕ್ಕಂಥ ದೂರು ಪೆಟ್ಟಿಗೆಯನ್ನು ಮಾಡಿ ಅದರ ಒಂದು ಮಾಹಿತಿಯನ್ನು ಮಕ್ಕಳಿಗೆ ಯಾವತ್ತೂ ಕೂಡ ಕೊಡ್ತಾ ಇದ್ದೇವೆ. 112 ಬಗ್ಗೆ ಪೊಲೀಸ್ ಇಲಾಖೆಯನ್ನು ಕರೆಸಿ ಆ ಬಗ್ಗೆ ಮಾಹಿತಿಯನ್ನು ಕೂಡ ಮಕ್ಕಳಿಗೆ ಒದಗಿಸಿಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ವೇದಿಕೆಯಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಇನ್ನು ಈ ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪಂಚಾಯತ್ ಯಾವತ್ತೂ ಕೂಡ ಇರ್ತದೆ ಅಂತಕ್ಕಂಥ ಮಾತನ್ನು ನನಗೆ ಆ ಒಂದು ಭರವಸೆ ಇದೆ. ಆ ಒಂದು ಭರವಸೆಗೆ ಹುಸಿ ನೀಡದೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಮಕ್ಕಳ ಶ್ರೇಷ್ಠ ಅಭಿವೃದ್ಧಿಗಾಗಿ, ಮಕ್ಕಳ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಳ್ಳಲು ಯಾವತ್ತೂ ತನುಮನದೊಂದಿಗೆ ಪಂಚಾಯತ್ ನಮಗೆ ಕೈ ಜೋಡಿಸಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅನೇಕ ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕ ಈ ವೇದಿಕೆ ಮತ್ತೊಮ್ಮೆ ನಾನು ನಮ್ಮ ಶಾಲೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್, ಜೈ ಭಾರತ. ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಲೆಯ ಮುಖ್ಯ ಗುರುಗಳಾಗಿ ವೇದಿಕೆಯ ಅತಿಥಿ ಸ್ಥಾನವನ್ನು ವಹಿಸಿ ಕೊನೆಯದಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರುವಂಥ ಸರ್ ಅವರಿಗೆ ಧನ್ಯವಾದಗಳು. ಈಗ ವಂದನಾರ್ಪಣೆ ಕೊನೆಯ ಘಟ್ಟ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಎಲ್ಲ ಅಧ್ಯಕ್ಷರಿಗೂ, ಅತಿಥಿ ಸ್ಥಾನವನ್ನು ವಹಿಸಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಊರಿನ ನಾಗರಿಕರು ಮತ್ತು ಬೇರೆ ಶಾಲೆಗಳಿಂದ ಆಗಮಿಸಿರುವಂಥ ಎಲ್ಲ ಮುಖ್ಯ ಗುರುಗಳು, CRP ಸರ್ ಅವರು, ಎಲ್ಲ ಅಧಿಕಾರಿಗಳು, ಸರ್ವರಿಗೂ ನಮ್ಮ ಶಾಲಾ ವತಿಯಿಂದ ಮತ್ತು ಗ್ರಾಮ ಪಂಚಾಯತಿ ಕಾಕಲ್ವಾರ ವತಿಯಿಂದ ಅವರಿಗೆ ಹಾರ್ದಿಕವಾಗಿ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಚಪ್ಪಾಳೆ ಹೊಡ್ರಿ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶಾಲೆಯ ಸಿಬ್ಬಂದಿ ವರ್ಗದವರಿಗೂ, ಪಂಚಾಯತಿ ಸಿಬ್ಬಂದಿದವರಿಗೂ, ಅಂಗನವಾಡಿ ಕಾರ್ಯಕರ್ತರಿಗೂ, ಎಲ್ಲ ಮುದ್ದು ಮಕ್ಕಳಿಗೂ ಮತ್ತು ಪ್ರೆಸ್ ರಿಪೋರ್ಟರ್ಗೂ ಎಲ್ಲರಿಗೂ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ